ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 7 ಮಾರ್ಚ್ 2025 ನಿಫ್ಟಿ 50ನಲ್ಲಿ ಏನಾಯಿತು, ಬೇಸಿನಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬನ್ನಿ. ನಿಫ್ಟಿ 50 2 ದಿವಸದ ಏರಿಕೆ ನಂತರ ಇವತ್ತು ಒಂದು ಶೇರ್ ಮಾರ್ಕೆಟ್ನಲ್ಲಿ ಒಂದು ಫ್ಲಾಟ್ ಡೇ ಅಂತಲೇ ಹೇಳ್ಬೋದು. 7.80ಗಳ ಒಂದು ಸಣ್ಣ ಏರಿಕೆ ತೋರಿಸಿದೆ. ಕ್ಲೋಸ್ ಆಗಬೇಕಾದ್ರೆ ಸುಮಾರು 22,552.50 ಪಾಯಿಂಟ್ಸ್ಗಳು ಇವತ್ತು ಕ್ಲೋಸ್ ಆಗಿದೆ. ಹಾಗೆ ಸೆನ್ಸೆಕ್ಸ್ ನೋಡೋದಾದ್ರೆ ಸುಮಾರು 7.52 ಪಾಯಿಂಟ್ಸ್ಗಳ ಒಂದು ಇಳಿಕೆ ತೋರಿಸಿದೆ. ಅಂದರೆ ಕ್ಲೋಸ್ ಆಗಬೇಕಾದ್ರೆ 74,332.58 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಅಂದರೆ 2 ದಿವಸದ ಏರಿಕೆ ನಂತರ ಇವತ್ತು ಒಂದು ಸೆನ್ಸೆಕ್ಸ್ನಲ್ಲಿ ಒಂದು ಫ್ಲಾಟ್ ಡೇ, ಒಂದು ಶೇರ್ ಮಾರ್ಕೆಟ್ನಲ್ಲಿ ಒಂದು ಫ್ಲಾಟ್ ಡೇ ಅಂತಲೇ ಹೇಳ್ಬೋದು. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂತ ನೋಡಿದರೆ ರಿಲಯನ್ಸ್ ಇಂಡಸ್ಟ್ರಿ ಶೇರ್ಸ್ ನೋಡ್ಬೋದು. ಇವತ್ತು ಅತಿ ಹೆಚ್ಚು ಏರಿಕೆ ಆಗಿರೋದು ನಿಫ್ಟಿ 50ನಲ್ಲಿ ಟಾಪ್ ಗೇನರ್ಸು 3.32% ಏರಿಕೆ ತೋರಿಸಿದೆ. ಅಂದರೆ ಪ್ರತಿಯೊಂದು ಶೇರಲ್ಲಿ ಸುಮಾರು ₹40.20 ಅಷ್ಟು ಏರಿಕೆ ಆಗಿದೆ. ಹಾಗೆ ನೆಸ್ಲೆ ಇಂಡಿಯಾ ಶೇರ್ಸ್ಗಳು, ಬಜಾಜ್ ಆಟೋ, ಭಾರತ್ ಎಲೆಕ್ಟ್ರಾನಿಕ್ಸ್ ಇತ್ತೀಚೆಗೆ ತುಂಬ ಒಂದು ಒಳ್ಳೆ ರಿಟರ್ನ್ಸ್ ಕೊಟ್ಟಿರೋ ಒಂದು ಶೇರ್ ಅಂತಲೇ ಹೇಳ್ಬೋದು. ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು ₹276.99 ಕ್ಲೋಸ್ ಆಗಿದೆ. ಹಾಗೆ ಇಂಡಾಲ್ಕೋ ಇಂಡಸ್ಟ್ರೀಸ್, ಟಾಟಾ ಮೋಟರ್ಸ್, HDFC ಲೈಫ್, ಬ್ರಿಟಾನಿಯಾ ಇಂಡಸ್ಟ್ರೀಸ್, ಅಲ್ಟ್ರಾಟೆಕ್ ಸಿಮೆಂಟ್, ಹಾಗೆ ಟಾಟಾ ಸ್ಟೀಲ್, ಅಡಾನಿ ಪೋರ್ಟ್ಸ್, ಕೋಟಕ್ ಬ್ಯಾಂಕ್, ಗ್ರಾಸಿಮ್ ಇಂಡಸ್ಟ್ರೀಸ್, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಆಕ್ಸಿಸ್ ಬ್ಯಾಂಕ್, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ಭಾರತಿ ಏರ್ಟೆಲ್, ಐಚರ್ ಮೋಟರ್ಸ್, ONGC, ಏಷ್ಯನ್ ಪೇಂಟ್ಸ್ ಮತ್ತು ಹೀರೋ ಮೋಟರ್ ಕಾರ್ಪ್ ಮತ್ತು SBIನಲ್ಲಿ ಇವತ್ತು ಏರಿಕೆ ಇದೆ. ಇಷ್ಟು ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಇದೆ. ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ.